ಹಾಯ್ ಫ್ರೆಂಡ್ಸ್, ಈ ರೀತಿ ಪೇಪರಲ್ಲಿ ಒಂದು ಕಪ್ಪೆನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ನೀವು ಈ ರೀತಿ ಒಂದು ಪೇಪರ್ನ ತಗೊಳ್ಳಿ. ಸೊ ಅದನ್ನು ಈ ರೀತಿ ಸೆಂಟ್ರಲ್ಲಿ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಆದಮೇಲೆ ಆಪೋಸಿಟಲ್ಲೂ ಕೂಡ ಇದೇ ಥರನೇ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇದು ಕರೆಕ್ಟ್ ಲೆವೆಲಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ಶೇಪ್ ಕರೆಕ್ಟಾಗಿ ಬರುತ್ತೆ. ಸೊ ಈ ಎಕ್ಸಸ್ ಶೀಟ್ ಇದೆಯಲ್ಲ, ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಸ್ಕೇಲ್ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ನೀವು ಈ ರೀತಿ ಅದು ನೋಡೋದಕ್ಕೆ ಸಿಗುತ್ತೆ. ಇದಾದಮೇಲೆ ನೀವು ಅದು ಹೇಗೆ ಫೋಲ್ಡ್ ಮಾಡಿದ್ರಲ್ಲ ಅದ್ರ ಆಪೋಸಿಟಲ್ಲಿ ಮತ್ತೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಲೈಕ್ ಈ ಥರ ಮಾಡಿಕೊಂಡ್ರು ಸಾಕು. ಸೊ ಈ ರೀತಿ ಒಂದು ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಈ ಕಡೆನೂ ಕೂಡ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ಕಪ್ಪೆ ಶೇಪ್ನ ನಿಮಗೆ ಈಸಿಯಾಗಿ ಅದು ತಂದು ಕೊಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅದು ಒಂಥರ ಇದ್ರ ಶೇಪಲ್ಲಿ ಬರುತ್ತೆ ಇವಾಗ. ಸೊ ಒಂದ್ಸರಿ ಈ ಥರನೂ ಫೋಲ್ಡ್ ಮಾಡ್ಕೊಳ್ಳಿ, ಯಾಕಂದರೆ ಅವಾಗ ಈಸಿಯಾಗಿ ನಿಮಗೆ ಅದು ಫ್ಲೆಕ್ಸಿಬಲ್ ಆಗಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಈ ರೀತಿ ಸೆಂಟ್ರಲ್ಲಿ ನೀವು ಅದನ್ನು ಫೋಲ್ಡ್ ಮಾಡಿ ಈ ರೀತಿ ನೀವು ಮಾಡ್ಕೋಬೇಕಾಗತ್ತೆ. ಸೊ ಇದೇ ರೀತಿ ಆಪೋಸಿಟಲ್ಲೂ ಕೂಡ ಮಾಡ್ಕೋಬೇಕಾಗತ್ತೆ. ಸೊ ನೋಡ್ಕೊಳ್ಳಿ, ಇದೇ ಥರನೇ ಈ ರೀತಿ ಸೆಂಟ್ರಲ್ಲಿ ಕರೆಕ್ಟಾಗೆ ಫೋಲ್ಡ್ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೊಂದು ಶೇಪ್ ಬರುತ್ತೆ. ಅದಕ್ಕೋಸ್ಕರನೇ ನಾನು ಆಗಲೇ ಆ ಥರ ಫೋಲ್ಡ್ ಮಾಡ್ಕೊಂಡಿದ್ದು. ಸೊ ಇವಾಗ ಈ ರೀತಿ ಇದು ನೋಡೋಕ್ಕೆ ಸಿಗ್ತಾ ಇದೆ. ಸೊ ಇದನ್ನು ನೀವು ಕಾಲಾಗಿ ನೀವು ಮಾಡಬೇಕಾಗತ್ತೆ. ಇದನ್ನು ನೀವು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಹಾಗೆ ಈ ಕಡೆಯಿಂದನೂ ಕೂಡ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನೋಡಿರಲ್ಲ. ಸೊ ಅದೇ ಥರನೇ ಈ ಕಡೆನೂ ಕೂಡ ಈ ಕಡೆನೂ ನೀವು ಅದೇ ಥರನೇ ಫೋಲ್ಡ್ ಮಾಡ್ಕೊಳ್ಳಿ. ಈ ಕಡೆನೂ ಅಷ್ಟೇ. ಸೊ ಇದು ಕಪ್ಪೆಯ ಕೈ ಮತ್ತು ಕಾಲಾಗಿರುತ್ತೆ. ಸೊ ಇದನ್ನು ನೀವು ಕರೆಕ್ಟಾಗಿ ಶೇಪಾಗಿ ಅದು ಜಂಪ್ ಆಗಬೇಕಲ್ವಾ. ಸೊ ಅದು ಒಂದು ರೀತಿ ಸಸ್ಪೆನ್ಷನ್ ಥರ ವರ್ಕ್ ಆಗಬೇಕು. ಸೊ ಅದಕ್ಕೋಸ್ಕರನೇ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಸೊ ಇದು ಕೈಯಿಂದಾಗಿರ್ಬೋದು, ಹಿಂದ್ಗಡೆನೂ ಕೂಡ ಅದೇ ಥರನೇ ಮಾಡ್ಕೋಬೇಕಾಗತ್ತೆ ಆಪೋಸಿಟಲ್ಲಿರೋದನ್ನು. ಸೊ ಈ ರೀತಿ ಮಾಡಿಕೊಂಡಾಗ ನೀವು ಜಂಪ್ ಮಾಡಿದಾಗ ಅದು ಈಸಿಯಾಗಿ ಹೋಗಿ ಲ್ಯಾಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ಈ ಥರ ಹಿಂದ್ಗಡೆ ತಿರುಗಿಸ್ಬಿಟ್ಟು ಸೊ ಈ ರೀತಿ ಕ್ಲೀನಾಗಿ ಸೆಂಟ್ರಲ್ಲಿ ನೀವು ಫೋಲ್ಡ್ ಮಾಡಬೇಕಾಗತ್ತೆ. ಈ ರೀತಿ ಕರೆಕ್ಟಾಗಿ ನೀವು ಅಲ್ಲಿ ತೊಗೊಂಡಿದ್ದೀರಲ್ವ, ಆ ಲೈನ್ ಕರೆಕ್ಟಾಗಿ ಸೆಂಟ್ರಿಗೆ ಬರಬೇಕದು. ಇಲ್ಲ ಅಂತ ಹೇಳಿದ್ರೆ ಶೇಪ್ ಬರಲ್ಲ. ಸೊ ಅದಕ್ಕೋಸ್ಕರನೇ ಈ ಸೆಂಟ್ರ್ ಏನಿದೆಯಲ್ಲ, ಇದು ಕರೆಕ್ಟಾಗಿ ಅದು ಮ್ಯಾಚ್ ಆಗಬೇಕು. ಸೊ ಆ ಥರ ನೀವು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ಕಡೆನೂ ನೀವು ಫೋಲ್ಡ್ ಮಾಡ್ಕೊಂಡಾದಾಗ ಸೊ ಒಂದ್ಸಲಿ ನೀವು ಸೆಂಟ್ರಲ್ಲಿ ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಅದು ಈಸಿಯಾಗಿ ನಿಮಗೆ ಜಂಪ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಒಂದ್ಸಲಿ ಈ ಥರ ಸುಮ್ಮನೆ ಜಸ್ಟ್ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಮತ್ತೆ ಅದನ್ನು ಸರಿ ಮಾಡಿಕೊಂಡು ಇವಾಗ ಹಿಂಗಡೆ ಇದೆಯಲ್ಲ ಪೋರ್ಷನ್ನು, ಅದನ್ನು ನೀವು ಲಾಕ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ 2 ಲೇಯರ್ ಇದೆಯಲ್ಲ, ಸೊ ಆ ಲೇಯರ್ನ ಅದ್ರ ಒಳಗಡೆ ಸೇರಿಸ್ಬೇಕಾಗತ್ತೆ. ಸೊ ಈ ಲೇಯರ್ ಇದೆಯಲ್ಲ, ಈ ಲೇಯರ್ನ ಇದ್ರ ಒಳಗೆ ಸೇರಿಸ್ಬೇಕಾಗತ್ತೆ. ಸೊ ಅವಾಗ ಅದು ಲಾಕ್ ಆಗುತ್ತೆ. ಸೊ ಅದೇ ಥರನೇ ಈ ಕಡೆನೂ ಮಾಡ್ಕೋಬೇಕು. ಸೊ ಇವಾಗ ಫೈನಲಿ ಇದು ಕಪ್ಪೆ ರೆಡಿ ಆಗಕ್ಕೆ ಬಂದಿದೆ. ಇನ್ನೇನು ಜಂಪ್ ಹೇಗೆ ಮಾಡೋದು ಅಂತ ನೋಡಬೇಕು ಅಂತ ಹೇಳಿದ್ರೆ, ಸೊ ಇದು ಇವಾಗ ನೀವು ಸೆಂಟ್ರಲ್ಲಿ ಆವಾಗಲೇ ಮಾಡಿರಲ್ಲ, ಅದೇ ಪೊಸಿಷನಿಗೆ ಮತ್ತೆ ಬೆಂಡ್ ಮಾಡ್ಕೊಳ್ಳಿ. ಸೊ ಇವಾಗ ಇನ್ನೊಂದು ಫೋಲ್ಡ್ ಮಾಡಬೇಕಾಗತ್ತೆ. ಅದ್ರ ಹಿಂದ್ಗಡೆನೆ ಲೈಟಾಗಿ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫೋಲ್ಡ್ ಮಾಡ್ಕೊಬೇಕಾದ್ರೆ ನೋಡ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಇರಬೇಕು. ಯಾಕಂದರೆ ಅದು ನಿಮಗೆ ಪುಷ್ ಆಗಬೇಕಲ್ವ ಕಪ್ಪೆ. ಸೊ ಅದಕ್ಕೋಸ್ಕರ. ಸೊ ಫೈನಲಿ ಇವಾಗ ಕಪ್ಪೆ ರೆಡಿ ಆಗಿದೆ. ಇವಾಗ ಜಂಪ್ ಮಾಡೋಣ. ಸೊ ನೋಡಿರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಪ್ಪೆ ಮಾಡೋದು ಅಂತ. ಸೊ ಈ ವಿಡಿಯೋನ ನಿಮ್ಮ ಮಕ್ಳಿಗೂ ತೋರಿಸಿ, ಅವ್ರಿಗೂ ಖುಷಿ ಆಗುತ್ತೆ. ಅವರು ಈ ಥರದೊಂದು ಕ್ರಾಫ್ಟ್ನ ಮಾಡ್ಕೊಳ್ಳಿ. ಸೊ ಇವಾಗ ಚೆನ್ನಾಗಿ ಕಾಣೋದಕ್ಕೋಸ್ಕರ ನಾನು ಕಣ್ಣನ್ನು ರೆಡಿ ಮಾಡ್ತಾ ಇದ್ದೀನಿ. ಒಂದು ಸ್ಕೆಚ್ ಪೆನ್ ತಗೊಂಡು ಸುಮ್ಮನೆ ಕಣ್ಣಿನ ಆಕಾರದಲ್ಲಿ ಇದನ್ನು ಮಾಡ್ತಾ ಇದ್ದೀನಿ. ಸೊ ಫೈನಲಿ ಇದು ನೋಡೋದಕ್ಕೆ ಈ ರೀತಿಯಾಗಿದೆ. ಸೊ ಈ ಥರ ಒಂದು ಕ್ರಾಫ್ಟು ನಿಮ್ಮ ಮಕ್ಳಿಗೆ ಹೇಳ್ಕೊಟ್ರೆ ತುಂಬ ಖುಷಿಯಾಗಿರ್ತಾರೆ ಅವರು. ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.